Hello everyone, welcome back to my channel. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ತುಂಬ ದಿನಗಳು ಆದಮೇಲೆ ನಾನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ತುಂಬ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಇರಲಿಲ್ಲ. ಕೆಲವೊಂದು ವ್ಲಾಗ್ಸ್ ಇದ್ದರೂ ಕೂಡ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಒಂದು ಒಳ್ಳೆ ಟಾಪಿಕಿಂದ ನಿಮ್ಮ ಮುಂದೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿಬಿಟ್ಟು ಗೊತ್ತಾಗೇ ಇರುತ್ತೆ ಏನು ಅಂತ. ಇಟ್ಸ್ ಆಲ್ ಅಬೌಟ್ US ವೀಸಾ ಪ್ರಾಸೆಸ್. ಸೊ ಈ ವಿಡಿಯೋ ಪೂರ್ತಿಯಾಗಿ ನನಗೆ ಆ ಪ್ರಾಸೆಸ್ ಬಗ್ಗೆ ಏನು, ಹೇಗೆ ನಂದು ವೀಸಾ ಅಪ್ರೂವ್ ಆಯಿತಾ ಇಲ್ವಾ, ಅಥವಾ ಏನಾಯಿತು ಆ ಪ್ರಾಸೆಸ್ಸಲ್ಲಿ ಅನ್ನೋದನ್ನು ಕಂಪ್ಲೀಟಾಗಿ ಎಷ್ಟಾಗುತ್ತೋ ಅಷ್ಟು ಡೀಟೇಲ್ನ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ವಿತ್ ದಿಸ್ ವ್ಲಾಗ್. ಸೊ ನಾನು ಅಪ್ಲೈ ಮಾಡಿದ ವೀಸಾ ಯಾವುದಪ್ಪ ಅಂತಂದರೆ B1 ಆ್ಯಂಡ್ B2. ಸೊ ಈ B1 ಆ್ಯಂಡ್ B2 ವೀಸಾ ಅಂತ ಅನ್ನೋದು ಟೂರಿಸ್ಟ್ ಹಾಗೆ ಬಿಸ್ನೆಸ್ ವೀಸಾಗೆ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ US ವೀಸಾ ಅಲ್ಲಿ ಆಲ್ಮೋಸ್ಟ್ 3 ಕ್ಯಾಟಗರೀಸ್ ಇರುತ್ತೆ. ಒಂದು B1 ಆರ್ B2 ಒಂದು, ಇನ್ನೊಂದು ವೀಸಾ ಬಂದುಬಿಟ್ಟು H1B, ಇನ್ನೊಂದು ವೀಸಾ ಬಂದುಬಿಟ್ಟು L1 ಆ್ಯಂಡ್ ಅನದರ್ ಒನ್ ಬಂದುಬಿಟ್ಟು ಗ್ರೀನ್ ಕಾರ್ಡ್ ಹೋಲ್ಡರ್ ಅಂತ ಇರುತ್ತೆ. ಸೊ ನೀವು ಏನಾದರೂ ಸ್ವಲ್ಪ ದಿನಕ್ಕೆ ವಿಸಿಟ್ ಮಾಡ್ತಾ ಇದ್ದೀರಾ ಅಥವಾ ಟೂರಿಸ್ಟ್ಗೋಸ್ಕರ ಅಥವಾ ಯಾವುದಾದ್ರೂ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಸೂಟಬಲ್ ಬಂದುಬಿಟ್ಟು B1 ಆ್ಯಂಡ್ B2 ವೀಸಾ. ಅಥವಾ ನಿಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಕೆಲವೊಂದು ತಿಂಗಳುಗಳ ಮಟ್ಟಿಗೆ ಕಳಿಸ್ತಾ ಇದ್ದಾರೆ ಅಥವಾ ಒಂದು ವರ್ಷ ಆ ಥರ ಒಂದು ಕೆಲವೊಂದು ಕಾಂಟ್ರಾಕ್ಟ್ ಮೇಲೆ ಕಳಿಸ್ತಾ ಇದ್ದಾರೆ ಅಲ್ಲಿ ಕಂಪ್ನಿಗೆ, ಅಂದರೆ ಅವ್ರದ್ದೇ ಆದಂಥ ಒಂದು ಕಂಪ್ನಿಗೆ ಕಳಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ H1 ವೀಸಾ ಬೇಕಾಗುತ್ತೆ. H1B ಆದಮೇಲೆ ಬರೋದೇ ಅದು L1 ಹಾಗೆ ಗ್ರೀನ್ ಕಾರ್ಡ್ ವೀಸಾಗಳೆಲ್ಲ ಇರುತ್ತೆ. ಸೊ ಬಟ್ ನಾವು ಇವಾಗ ಈ ವಿಡಿಯೋ ಅಲ್ಲಿ ಮಾತಾಡ್ತಾ ಇರೋದು B1 ಹಾಗೆ B2 ವೀಸಾ ವಿಚ್ ಐ ಅಪ್ಲೈಡ್. ಬಿಸ್ನೆಸ್ ಹಾಗೆ ಟೂರಿಸ್ಟ್ ವೀಸಾನು ಇದರಲ್ಲೇ ಅಪ್ಲಿಕೇಬಲ್ ಆಗುತ್ತೆ. ಸೊ ನಾನು ಇವಾಗ ಅಪ್ಲೈ ಮಾಡಿರೋದು B1 ಹಾಗೆ B2 ವೀಸಾ. ನಾನು ಕೆಲವೊಂದು ಪ್ಲೇಸಸ್ಗೆ ವಿಸಿಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಈ ವೀಸಾನ ಅಪ್ಲೈ ಮಾಡಿದೆ. ಸೊ ನಾನು ಅಪ್ಲೈ ಮಾಡಿದ್ದು ಥ್ರೂ ಏಜೆನ್ಸಿ. ಸೊ ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು, ನೀವೇ ಆನ್ಲೈನ್ ಪೋರ್ಟಲಲ್ಲಿ ಹೋಗ್ಬಿಟ್ಟು US ವೀಸಾ ಇಮಿಗ್ರೇಷನ್ ಅಂತ ಬರುತ್ತೆ, ಆ ಪೋರ್ಟಲಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಓನಾಗಿ ಅಪ್ಲೈ ಮಾಡ್ಕೋಬೋದು. ಸೊ ನಾನು ಈ ವೀಸಾನ ಅಪ್ಲೈ ಮಾಡಿದ್ದು ಏಜೆನ್ಸಿ ಅವ್ರ ಕಡೆಯಿಂದ. ಆ ಏಜೆನ್ಸಿ ನೇಮ್ ಏನಂತ ನಾನು ಮುಂದೆ ಹೇಳ್ತೀನಿ. ಸೊ ಫಸ್ಟು ಅವರು ನನ್ನ ಹತ್ರ ಏನಕ್ಕೆ ಹೋಗ್ತಾ ಇದ್ದೀರಾ, ಏನು ಪರ್ಪಸ್ ಏನು ಅಂತ ಅನ್ನೋದನ್ನು ತಿಳ್ಕೊಂಡ್ರು. ಸೊ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದನ್ನು ತಿಳ್ಕೊಂಡ್ರು. ಆಮೇಲೆ ಅದಾದಮೇಲೆ ಎಷ್ಟು ಅದ್ರದ್ದು ಕಾಸ್ಟ್ ಏನಿದೆ ಏನು ಅನ್ನೋದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಎಲ್ಲ ನಿಮಗೆ ಓಕೆ ಆಯಿತು ಅಂತ ಅಂದರೆ ಮಾತ್ರ ನೆಕ್ಸ್ಟ್ ಪ್ರಾಸೆಸ್ಗೆ ತೊಗೊಂಡು ಹೋಗ್ತಾರೆ. ಸೊ ಏಜೆನ್ಸಿ ಅವ್ರಿಗೆ ನಾವು ಹೋಗ್ತಾ ಇರೋ ಪರ್ಪಸ್ ಏನಿದೆ, ಏನಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇರೋದು DS 160 ಫಾರ್ಮ್. ನೀವು ಈವನ್ ಪೋರ್ಟಲಲ್ಲಿ ಬುಕ್ ಮಾಡಬೇಕಾದ್ರೂ ಕೂಡ ನೀವು ಫಸ್ಟ್ ಫಿಲ್ ಮಾಡಬೇಕಾಗಿರೋದು DS 160 ಫಾರ್ಮ್. ಅದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ, ನಿಮ್ಮ ಹೆಸರು ಅಥವಾ ನಿಮ್ಮ ಫ್ಯಾಮಿಲಿ ಹೆಸರಾಗಿರ್ಬೋದು, ಹಾಗೆ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಏನಿತ್ತು, ಯಾವ್ಯಾವ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀರಾ, ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ಅಥವಾ ನೀವು ಬಿಸ್ನೆಸ್ ಪರ್ಸನ್ ಆಗಿದ್ದೀರಾ, ಬಿಸ್ನೆಸ್ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಕೊಡಬೇಕಾಗತ್ತೆ. ಹಾಗೆ ನೀವು ಯಾವ ಊರಿಗೆ ಹೋಗ್ತಾ ಇದ್ದೀರಾ, ಯಾವ ಸಿಟಿಗೆ ಹೋಗ್ತಿದ್ದೀರಾ US ಅಲ್ಲಿ, ಹಾಗೆ ಅಲ್ಲಿ ಎಲ್ಲಿ ಸ್ಟೇ ಮಾಡ್ತಾ ಇದ್ದೀರಾ, ಅಥವಾ ಯಾರಾದರೂ ರೆಫರೆನ್ಸ್ ಇದೆಯಾ, ಅಥವಾ ನಿಮಗೆ ಯಾರಾದ್ರೂ ಕರೆಸ್ಕೊಳ್ತಾ ಇದ್ದಾರಾ ಅನ್ನೋದನ್ನು ಎಲ್ಲರದೂ ಡೀಟೇಲ್ಸು ಆ ಒಂದು DS 160 ಫಾರ್ಮಲ್ಲಿ ಕೊಡಬೇಕಾಗತ್ತೆ. ಎಷ್ಟು ಕೇರ್ಫುಲ್ಲಾಗಿ ಅದನ್ನು ಫಿಲ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಆಮೇಲೆ ಅಡ್ರೆಸ್ ಡೀಟೇಲ್ಸ್ ಕೊಡಬೇಕಾಗತ್ತೆ, ಫೋನ್ ನಂಬರ್ಸ್ನ ಕೊಡಬೇಕಾಗತ್ತೆ, ಆಮೇಲೆ ಪಾಸ್ಪೋರ್ಟ್ ಡೀಟೇಲ್ಸ್ನು ಅದರಲ್ಲಿ ಕೊಡಬೇಕಾಗತ್ತೆ, ಹಾಗೆ ಟ್ರಾವೆಲ್ ಇನ್ಫಾರ್ಮೇಷನ್ನು ಕೊಡಬೇಕಾಗತ್ತೆ. ಟ್ರಾವೆಲ್ ಇನ್ಫಾರ್ಮೇಷನಲ್ಲಿ ನೀವು ಏನಕ್ಕೆ ಹೋಗ್ತಾ ಇದ್ದೀರಾ, ಬಿಸ್ನೆಸ್ ಪರ್ಪಸ್ಗೆ ಹೋಗ್ತಾ ಇದ್ದೀರಾ ಅಥವಾ ಟೂರಿಸ್ಟ್ ಪರ್ಪಸ್ ಹೋಗ್ತಾ ಇದ್ದೀರಾ, ಟೂರಿಸ್ಟ್ ಪರ್ಪಸ್ ಹೋದರೆ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ, ಹಾಗೆ ಯಾವ ಡೇಟ್ಗೆ ಹೋಗೋಣ ಅನ್ಕೋತಿದ್ದೀರಾ, ಅಲ್ಲಿ ನೀವು ಬಫರ್ ಆಗಿ ಡೇಟ್ನ ಕೊಡ್ಬೋದು. ಹೇಳಿಬಿಟ್ಟು ಇಲ್ಲಿ ಇಂಟರ್ವ್ಯೂ ಅಲ್ಲಿ ಯಾವ ಥರ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಯಾವ ಡೇಟಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ನೋದ್ರೆ ಬಫರ್ ಡೇಟ್ ಕೊಟ್ಟರು ಪರವಾಗಿಲ್ಲ. ಹಾಗೆ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನ್ನೋದನ್ನು ಕೊಡಬೇಕಾಗತ್ತೆ, ಆ್ಯಂಡ್ ಯಾವ ಸಿಟಿಗೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಕೊಡಬೇಕಾಗತ್ತೆ. ಹಾಗೆ
ನೀವೇನಾದರೂ ಬಿಸ್ನೆಸ್ ಪರ್ಪಸ್ ಹೋಗ್ತಾ ಇದ್ದರೆ ಯಾವ ಕಂಪನಿ ಥ್ರೂ ಹೋಗ್ತಾ ಇದ್ದೀರಾ ಅನ್ನೋದನ್ನು ನೀವು ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅಥವಾ ಟೂರಿಸ್ಟ್ ಪರ್ಸನ್ ಆದರೆ ಸೊ ಆ ಟೂರಿಸ್ಟಲ್ಲಿ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ, ಯಾವ್ಯಾವ ಸಿಟೀಸ್ಗೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಆ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಆಮೇಲೆ ನೀವು ಫ್ಯಾಮಿಲಿ ಇನ್ಫಾರ್ಮೇಷನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ಫ್ಯಾಮಿಲಿ ಇನ್ಫಾರ್ಮೇಷನ್ ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಬೇರೆ ಡೀಟೇಲ್ಸ್ ಕೊಡಬೇಕು. ನಿಮಗೆ ಮದುವೆ ಆಗಿರಲಿಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ನ ಅಲ್ಲಿ ಕೊಡಬೇಕಾಗತ್ತೆ. ಆಮೇಲೆ ನಿಮ್ಮ ವರ್ಕ್, ಆಮೇಲೆ ನಿಮ್ಮ ಎಜುಕೇಷನ್, ಮಿನಿಮಮ್ 3 ಕಂಪನೀಸ್ ಅಥವಾ 5 ಕಂಪನೀಸ್ನ ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ. ಬೇಸ್ಡ್ ಆನ್ ಇವಾಗ ನೀವೇನಾದರೂ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಆ ಒಂದೇ ಕಂಪ್ನಿನೇ ಕೊಡ್ಬೋದು. ಇಲ್ಲ ನೀವು 2-3 ಕಂಪ್ನಿಲಿ ಮಾಡಿದರೆ ಎಲ್ಲ ಕಂಪ್ನಿ ಡೀಟೇಲ್ಸು ಅಲ್ಲಿ ಕೊಡಬೇಕಾಗತ್ತೆ. ಮಿನಿಮಮ್ 3 ಕಂಪನೀಸ್ ನಾನು ಕೊಟ್ಟಿದ್ದು. ಅದಾದಮೇಲೆ ನಿಮ್ಮ ಎಲ್ಲ ಒಂದು ಎಜುಕೇಷನ್ ಡೀಟೇಲ್ಸನ್ನು ಅದರಲ್ಲಿ ಕೊಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ನ ನೀವು ಅದರಲ್ಲಿ ಕೊಟ್ಬಿಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು ನೀವು ಪೋರ್ಟಲಲ್ಲಿ. ಒಂದು ವೇಳೆ ನೀವು ಪೋರ್ಟಲ್ ಥ್ರೂ ಮಾಡ್ತಾ ಇದ್ದರೆ, ನಾನು ಕಂಪನಿ ಒಂದು ಏಜೆನ್ಸಿ ಥ್ರೂ ಮಾಡ್ತಾ ಇದ್ದಿದ್ದರಿಂದ ನಾನು ಏಜೆನ್ಸಿಗೆ ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನಾನು ಕಳಿಸ್ದೆ. ಸೊ ಅದು ಫಿಲ್ ಆದಮೇಲೆ ನಿಮಗೆ ಒಂದು ಡೀಟೇಲ್ಸ್ ಏನಿದೆ ಎಲ್ಲ ಅವರು ಅಪ್ಡೇಟ್ ಮಾಡ್ತಾರೆ. ಅದು ಅಪ್ಡೇಟ್ ಮಾಡಾದಮೇಲೆ ನಿಮಗೆ 2 ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಒಂದು ಬಯೋಮೆಟ್ರಿಕ್ ಅಪಾಯಿಂಟ್ಮೆಂಟ್ ಇರುತ್ತೆ, ಇನ್ನೊಂದು ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಇರುತ್ತೆ. ಆ ಎರಡೂ ಕೂಡ ಡಿಫ್ರೆಂಟ್ ಡೇಟಲ್ಲಿ ಇರುತ್ತೆ. ಹಾಗೆ ಈ ಎಲ್ಲ ನಡೆಯೋದು ಓನ್ಲಿ 4 ಲೊಕೇಶನ್ಸಲ್ಲಿ. ನಮಗೆ ಬೆಂಗಳೂರಲ್ಲಿ ಅದು ಪ್ರಿಮಿಸಸ್ ಇಲ್ಲ. ಸೊ ಹಾಗಾಗಿ US ಇಮಿಗ್ರೇಷನ್ ಇಲ್ಲದೆ ಇರೋದು ಕಾರಣ ಸೊ ಅದು ಇರೋದು ಓನ್ಲಿ 4 ಲೊಕೇಶನ್ಸಲ್ಲಿ. ಒಂದು ಬಂದುಬಿಟ್ಟು ಚೆನ್ನೈ, ಹೈದ್ರಾಬಾದ್, ನ್ಯೂ ಡೆಲ್ಲಿ, ಮುಂಬೈ ಹಾಗೆ ಕೋಲ್ಕತ್ತಾ. ಇಷ್ಟೇ ಲೊಕೇಶನ್ಸ್ಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಸಿಗೋಕ್ಕೆ ಸಾಧ್ಯ. ಸೊ ನಿಮಗೇನಾದರೂ ಅರ್ಜೆಂಟ್ ಇತ್ತು, ನಮಗೆ ಬೇಗನೆ ವೀಸಾ ಬೇಕು ಅನ್ನೋದಾಗಿತ್ತು ಅಂತಂತಂದರೆ ನೀವು ಯಾವುದೇ ಲೊಕೇಶನ್ಗಾದರೂ ಹೋಗೋಕ್ಕೆ ರೆಡಿಯಾಗಿರಬೇಕು. ಇಲ್ಲ ನಮ್ಗೆ ಓಕೆ ಪರವಾಗಿಲ್ಲ, ನನಗೆ ಲೇಟ್ ಆದರೂ ಪರವಾಗಿಲ್ಲ, ಬಟ್ ನಂಗೆ ಚೆನ್ನೈ ಮತ್ತು ಹೈದ್ರಾಬಾದಲ್ಲೇ ಬೇಕು, ಹತ್ತಿರದಲ್ಲೇ ಬೇಕು ಅಂತ ಆದರೆ ನೀವು ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ಸ್ಲಾಟ್ ಯಾವಾಗ ಸಿಗುತ್ತೆ ಅಂತ ಅನ್ನೋದನ್ನು ವೆಯ್ಟ್ ಮಾಡ್ತಾ ನೋಡ್ತಾನೆ ಇರಬೇಕು. ನೀವು ಒಂದು ವೇಳೆ ಪರ್ಸ್ನಲ್ ಆಗಿ ನೀವು ಅಪ್ಲೈ ಮಾಡ್ತಾ ಇದ್ದರೆ ಪರ್ಟಿಕ್ಯುಲರ್ ಆಗಿ ನೀವು ಕೂತ್ಕೊಂಡು ಅದನ್ನು ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ತಾ ಇರಬೇಕಾಗತ್ತೆ. ಒನ್ಸ್ DS-160 ಫಾರ್ಮ್ ಅಪ್ಲೋಡ್ ಆದಮೇಲೆ ನಾವು ನಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ದ್ಯಾಟ್ಸ್ ವಾಟ್ ಅದು ನನಗೆ ಏಜೆನ್ಸಿ ಅವರೇ ಮಾಡಿಕೊಟ್ಟಿದ್ರು. ಬಟ್ ನೀವು ಪರ್ಸ್ನಲಾಗಿ ಮಾಡಬೇಕಾದ್ರೆ DS-160 ಅಪ್ಲೋಡ್ ಆದ ತಕ್ಷಣ ಪ್ರೊಫೈಲ್ನ ಜನ್ರೇಟ್ ಮಾಡಬೇಕಾಗತ್ತೆ. ಸೊ ಪ್ರೊಫೈಲ್ ಜನ್ರೇಟ್ ಮಾಡೋದಕ್ಕೆ VFS ಅವ್ರ ಕಡೆಯಿಂದ ಕೆಲವೊಂದು OTP ಅಥರೈಸೇಷನ್ ಕೋಡ್ಸ್ ಎಲ್ಲ ಹೋಗುತ್ತೆ, ಅದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಸೊ ಬಟ್ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ಬಿ ಕೇರ್ಫುಲ್. ನಿಮ್ಮ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಪಾಸ್ಪೋರ್ಟ್ ನಂಬರ್ ಆಗಿರ್ಬೋದು, ಎಕ್ಸಾಕ್ಟ್ಲಿ ಪಾಸ್ಪೋರ್ಟಲ್ಲಿ ಏನಿದೆ ಅದೇ ಇರೋ ಥರ ನೀವು ನೋಡ್ಕೊಳ್ಳಿ. ಸೊ ಇವಾಗ ಅದೆಲ್ಲ ಆದ ತಕ್ಷಣ ಫಸ್ಟ್ ಶುರುವಾಗೋದೇ ಬಯೋಮೆಟ್ರಿಕ್. ಸೊ ನನಗೆ ಬಯೋಮೆಟ್ರಿಕ್ ಅನ್ನೋದು ವಿತಿನ್ 4-5 ಡೇಸಲ್ಲೇ ನನಗೆ ಬಯೋಮೆಟ್ರಿಕ್ ಎಲ್ಲ ಸಿಕ್ಬಿಡ್ತದ್ದು. ಇಲ್ಲಿ ನಾನು ಏಜೆನ್ಸಿ ಕಡೆಯಿಂದ ಮಾಡಿಸಿರೋದ್ರಿಂದ ಏಜೆನ್ಸಿ ಅವ್ರಿಗೇ ಸ್ವಲ್ಪ ಸಪ್ರೇಟಾಗಿ ಪೇ ಮಾಡಬೇಕಾಗತ್ತೆ. ಹಾಗೆ ವೀಸಾ ಪ್ರಾಸೆಸ್ ಏನಿದೆ ಅದು ಪೋರ್ಟಲ್ ಅವ್ರದ್ದೇ ಲಿಂಕ್ ಕಳಿಸ್ತಾರೆ. ಸೊ ಅದರಲ್ಲಿ ನಾವು ಪೇ ಮಾಡಬೇಕಾಗತ್ತೆ. ಓಕೆ, ನನಗೆ ಏಜೆನ್ಸಿ ಚಾರ್ಜಸ್ ಬೇರೆ ಸಿಕ್ತು. ನಾನು ಅದಕ್ಕೆ ಪೇ ಮಾಡಿದ್ದು ಆಲ್ಮೋಸ್ಟ್ 15,000 ರೂಪೀಸ್. ಸೊ ಆ್ಯಂಡ್ ಇವ್ರಿಗೆ ಏನು ವೀಸಾ ಅವ್ರಿಗೆ ಕೊಡಬೇಕಾಗಿರೋದು ಆಲ್ಮೋಸ್ಟ್ 17,500 ನಾನು ಪೇ ಮಾಡಿದ್ದು. ಸೊ ಟೋಟಲ್ ಎಲ್ಲ ಸೇರಿಬಿಟ್ಟು 33,000 ಆರ್ 34,000 ವೀಸಾದು ಆಗಿದ್ದು ನನಗೆ ಅಮೌಂಟ್ ಓವರ್ ಆಲ್ ಹೇಳ್ತಾ ಇರೋದು. ಸೊ ಪೇಮೆಂಟ್ ನಾವು ಮಾಡಾದ ತಕ್ಷಣವೇ ನಮಗೆ ಯಾವ ಏರಿಯಾ ಅಂದರೆ ಯಾವ ಒಂದು ಸಿಟಿ ನಮಗೆ ಈಸಿ ಆಗುತ್ತೆ ಅಲ್ಲಿ ಇಂಟರ್ವ್ಯೂ ತೊಗೊಳೋದಾಗ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು ಅನ್ನೋದನ್ನು ನಾವು ಸಿಟಿನ ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಮಗೆ ಸ್ಲಾಟ್ ಸಿಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ಫಸ್ಟ್ ಬರೋದು ಬಯೋಮೆಟ್ರಿಕ್, ಅದಾದಮೇಲೆ ಇಂಟರ್ವ್ಯೂ ಆಗೋದು. ಬಯೋಮೆಟ್ರಿಕಲ್ಲಿ ಇಂಟರ್ವ್ಯೂ ಏನೂ ಆಗಲ್ಲ. ಸೊ ಆಯಿತಾ. ಸೊ ಅದಾದಮೇಲೆ ನಾವು ಈ ಒಂದು ಟೈಮ್ ಏನಿರುತ್ತಲ್ವ ಬಯೋಮೆಟ್ರಿಕ್ ಹೋಗಬೇಕಾದ್ರೆ ಅದಕ್ಕಿಂತ ಮುಂಚೆನೇ ಕೆಲವೊಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಫಸ್ಟ್ ಬಂದುಬಿಟ್ಟು ಪಾಸ್ಪೋರ್ಟ್ ಒಂದು ಒರಿಜಿನಲ್ ಇಟ್ಕೊಳ್ಳಿ, ಹಾಗೆ ಒಂದು ಕಾಪಿ ಕೂಡ ಇಟ್ಕೊಳ್ಳಿ. ನಾನು ಇಟ್ಕೊಂಡಿದ್ದೆ. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇಟ್ಕೋಬೇಕು, ಹಾಗೆ ಆಧಾರ್ ಕಾರ್ಡ್ ಇಟ್ಕೊಳ್ಳಿ, ಹಾಗೆ ನಿಮ್ಮ ಕಂಪನಿ ಒಂದು ಏನಿದೆ ನಿಮ್ಮ ಆಫರ್ ಲೆಟರ್ ಆಗಿರ್ಬೋದು, ರಿಲೀವಿಂಗ್ ಲೆಟರ್ ಆಗಿರ್ಬೋದು, ಹಾಗೆ ಪೇ ಸ್ಲಿಪ್ಸ್ ಆಗಿರ್ಬೋದು, ಅದನ್ನು ಕೂಡ ಇಟ್ಕೊಳ್ಳಿ. ಅದೆಲ್ಲ ಕೇಳ್ತಾರೆ ಅಂತ ಅಲ್ಲ, ಬಟ್ ನಾನು ಕ್ಯಾರಿ ಮಾಡಿದ್ದೆ. ಅಲ್ಲಿ ಯಾವುದೇ ಕನ್ಫ್ಯೂಷನ್ ಬಂದರು ಯಾಕೆ ಅಂತ ಹೇಳ್ಬಿಟ್ಟು ನಾನು ಕ್ಯಾರಿ ಮಾಡಿದ್ದೆ. ಹಾಗೆ ನಿಮ್ಮ ITR ರಿಟರ್ನ್ಸ್ ಏನಿದೆ ಡೆಫಿನೆಟ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದು ಇಟ್ಕೊಳ್ಳಿ. ಹಾಗೆ ನಿಮ್ಮ ಯಾರ್ದಾದ್ರು ನೀವೇನಾದರೂ ಬೇರೆ ಅವರು ಊರಿಗೆ US ಅಲ್ಲಿ ನಿಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ರಿ, ಅಥವಾ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದರೆ, ಅಥವಾ ಫ್ರೆಂಡ್ ಮೀಟ್ ಆಗೋಕ್ಕೆ ಹೋಗ್ತಾ ಇದ್ದರೆ ಅವ್ರ ಕಡೆಯಿಂದ ಏನಾದರೂ ಇನ್ವಿಟೇಷನ್ ಲೆಟರ್ ಇದ್ದರೆ
ವೀಸಾ ಬರೋಕ್ಕೆ ಪಾಸಿಬಿಲಿಟೀಸ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಆ ಇನ್ವಿಟೇಷನ್ ಲೆಟರ್ ಏನಿರುತ್ತೆ ಅದನ್ನು ಇಟ್ಕೊಳ್ಳಿ. ಯಾರಾದರೂ ನಿಮಗೆ ಇನ್ವಿಟೇಷನ್ ಲೆಟರ್ ಕಳಿಸಿದ್ರೆ ಅವ್ರದ್ದು ವೀಸಾ ಕಾಪಿ ಹಾಗೆ ಪಾಸ್ಪೋರ್ಟ್ ಕಾಪಿ ಇಟ್ಕೊಂಡ್ರೆ ಒಳ್ಳೆಯದು. ಅಲ್ಲಿ ಕೇಳಿದ್ರೂ ಕೇಳ್ಬೋದು, ಕೇಳ್ದೇನೂ ಇರ್ಬೋದು. ಸೊ ಹಾಗಾಗಿ ಅದೊಂದು ವೀಸಾ ಕಾಪಿ ಹಾಗೆ ಆ ಪಾಸ್ಪೋರ್ಟ್ ಕಾಪಿನೂ ಕೂಡ ಇಟ್ಕೊಳ್ಳಿ ಅವ್ರದ್ದು. ಸೊ ಅದೆಲ್ಲ ಆದಮೇಲೆ ನಮಗೆ ಬರೋದು ಬಯೋಮೆಟ್ರಿಕ್ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಸೊ ಅದೇ ಪೋರ್ಟಲಲ್ಲೋ ಅಥವಾ ಮೇಲಲ್ಲೋ ನಮಗೆ ಕೊಡ್ತಾರೆ, ದಿಸ್ ಈಸ್ ಯುವರ್ ಬಯೋಮೆಟ್ರಿಕ್ ಡೇಟ್ ಅಂತ. ಹಾಗೆ ಲೊಕೇಶನ್ ಕೂಡ ನಮಗೆ ಮೇಲ್ ಬರ್ಬೋದು. ಹಾಗೆ ನನ್ನ ಏಜೆನ್ಸಿ ಕಡೆಯಿಂದ ಮಾಡಿಸಿರೋದ್ರಿಂದ ನನಗೆ ಅವರೇ ಇನ್ಫಾರ್ಮ್ ಮಾಡಿದ್ರು ಈ ದಿನ ನಿಮಗೆ ಬಯೋಮೆಟ್ರಿಕ್ ಇರುತ್ತೆ, ಹೋಗಬೇಕು ಅಂತ. ಸೊ ನನಗೆ ಬಯೋಮೆಟ್ರಿಕ್ ಸಿಕ್ಕಿದ್ದು ಹೈದ್ರಾಬಾದಲ್ಲಿ. ಅದು ನನಗೆ ಬೆಳಗ್ಗೆ 8:30ಗೆ ಇದ್ದಿದ್ದು. ಸೊ ಒಂದು ದಿನ ಮುಂಚೆನೇ ನಾನು ಅಲ್ಲಿಗೆ ಹೋಗಿದ್ದೆ. ಸೊ ಬಯೋಮೆಟ್ರಿಕಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೆ. ಬಟ್ ಅಲ್ಲಿ ಏನಂದರೆ ಜಸ್ಟ್ ಫಿಂಗರ್ ಪ್ರಿಂಟ್ಸ್ ತೊಗೋತಾರೆ, ಹಾಗೆ ಫೋಟೋ ತೊಗೊಳ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದ ಇಂಟರ್ವ್ಯೂ ಆಗಲ್ಲ. ಬಟ್ ನನಗೆಲ್ಲ ಫೇಸ್ ಮಾಡಿದ್ದೇನೆಂದರೆ ಯಾವುದೇ ರೀತಿಯಿಂದ ಮೊಬೈಲ್ ಇರಬಾರ್ದು, ಯಾವುದೇ ಎಲೆಕ್ಟ್ರಿಕಲ್ ಐಟಮ್ಸ್ ಇರಬಾರ್ದು. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಎಲೆಕ್ಟ್ರಿಕಲ್ ಐಟಮ್ಸ್ನ ತೆಗೆದಿರ್ಬೇಕಾಗತ್ತೆ. ಬಟ್ ನಾನು ಈ ಒಂದು ವಾಚ್ನ ಹಾಕ್ಕೊಂಡಿದ್ದೆ. ವಾಚ್ಗಳು ಅಲೋ ಇದೆ, ಬಟ್ ಈ ವಾಚ್ ಏನಂದರೆ ಡಿಜಿಟಲ್ ವಾಚ್ ಆಗಿರೋದ್ರಿಂದ ಇದರಲ್ಲಿ ಲೈಟ್ ಬರುತ್ತೆ. ಸೊ ಹಾಗಾಗಿ ಈ ವಾಚ್ನ ನಾನು ಅಲ್ಲಿ ತೆಗೆದಿಟ್ಟು ಬರಬೇಕು ಅಂತ ಹೇಳಿದರು. ಬಟ್ ಅಲ್ಲಿ ಹೊರಗಡೆ ತೆಗೆದಿಡೋಕ್ಕೂ ಯಾರೂ ಇರಲ್ಲ, ಇಸ್ಕೊಳ್ಳೋದಕ್ಕೂ ಯಾರೂ ಇರಲ್ಲ. ಬೆಟರ್ ನಿಮ್ಮ ವಾಚ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಫೋನ್ಗಳಾಗಿರ್ಬೋದು, ಇದು ಎಲ್ಲದನ್ನು ತೆಗೆದಿಟ್ಟು ಅಲ್ಲಿ ಹೋಗಿ. ಸೊ ಅಲ್ಲಿ DS 160 ಫಾರ್ಮ್ ಏನಿದೆ ಅದನ್ನು ತೊಗೊಂಡೋಗ್ಬೇಕಾಗಿರುತ್ತೆ. ಬಟ್ ಬಯೋಮೆಟ್ರಿಕ್ ಮುಂಚೆನೇ ಯಾವುದೇ ರೀತಿ ಚೇಂಜಸ್ ಮಾಡಬೇಕಾಗಿದ್ರೂ ಕೂಡ ಬಯೋಮೆಟ್ರಿಕ್ ಮುಂಚೆನೇ DS 160ಯಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಬಿಕಾಸ್ ಒಂದು ಸರಿ ಬಯೋಮೆಟ್ರಿಕ್ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ DS 160ಯಲ್ಲಿ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ನಿಮ್ಮ ಹತ್ರ ಏನಾದರೂ ಹೊಸ DS 160 ಇತ್ತು ಅಂತಂದರೆ ಫಿಲ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಒಂದು ಪ್ರಿಂಟೌಟ್ ತೊಗೊಂಡು ಹೋಗಿ ಅವ್ರ ಹತ್ರ ಕೊಡಿ. ಇದು ನ್ಯೂ DS 160, ಇದು ಓಲ್ಡ್ DS 160, ಅದರಲ್ಲಿ ಏನು ಚೇಂಜಸ್ ಆಗಿದೆ ಅಂತ ಅನ್ನೋದನ್ನು ಹೇಳಿ. ಸೊ ಅವರು DS 160 ನ್ಯೂ ಏನಿದೆ ಅದನ್ನೇ ತೊಗೊಳ್ತಾರೆ. ಹಾಗೆ ಹೇಳಿ ನಾವು ಪೋರ್ಟಲಲ್ಲೂ ಕೂಡ ನ್ಯೂ ಒಂದು DS 160ನ ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀವಿ ಅಂತ. ಸೊ ಅವರು ಅದನ್ನೇ ತೊಗೊಳ್ತಾರೆ. ಸೊ ಬಯೋಮೆಟ್ರಿಕ್ ಒಂದು ಸರಿ ಆಯಿತು ಅಂತಂತಂದರೆ ಯಾವುದೇ ಕಾರಣಕ್ಕೂ DS 160ಯಲ್ಲಿ ಏನು ಚೇಂಜಸ್ ಮಾಡೋದಕ್ಕೆ ಆಗಲ್ಲ. ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅಲ್ಲಿ ಆ ಒಂದು ಬಯೋಮೆಟ್ರಿಕ್ ಏನಿದೆ ಇದು ಜಸ್ಟ್ ಒಂದು 5 ಮಿನಿಟ್ಸ್ ಕೆಲಸ ಅಷ್ಟೇ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ, ಕೆಲವೊಂದು ಸಾರಿ ಇದೊಂದು ಅಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಇಂಟರ್ವ್ಯೂದಾಗಿರ್ಬೋದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಎಂಬಸಿ ಕಡೆಯಿಂದ. ಒಂದು ವೇಳೆ ಅದು ಕ್ಯಾನ್ಸಲ್ ಆಯಿತು ಅಂತಂದರೆ ಮತ್ತೆ ನೀವು ಅಪ್ಲೈ ಮಾಡಬೇಕಾಗತ್ತೆ, ಮತ್ತೆ ಪೇ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಕಡೆಯಿಂದ ಮಿಸ್ ಆದರೂ ಕೂಡ ನೀವು ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಸ್ಲಾಟ್ ಸಿಗಲ್ಲ. ಒಂದು ಸರಿ ಸ್ಲಾಟ್ ಬುಕ್ ಆದಮೇಲೆ ಅದನ್ನು ಚೇಂಜ್ ಮಾಡೋದಾಗಿರ್ಬೋದು, ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಮಾಡಿದ್ರೆ ಮತ್ತೆ ನೀವು ಇನ್ನೊಂದು ಸರಿ ಪೇ ಮಾಡಿಬಿಟ್ಟೆ ನೀವು ಆ ಸ್ಲಾಟ್ನ ತೊಗೊಳ್ಬೇಕಾಗತ್ತೆ. ಸೊ ಬಿ ಕೇರ್ಫುಲ್. ನೀವು ಒಂದು ಡೇಟ್ನ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಎಲ್ಲ ಸರ್ಕಮ್ಸ್ಟೆನ್ಸಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಆ ಡೇಟ್ಗೆ ನಿಮಗೆ ಹೋಗೋಕ್ಕಾಗುತ್ತಾ ಅಥವಾ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಎಲ್ಲನೂ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮದು ಇವಾಗ ಬಯೋಮೆಟ್ರಿಕ್ ಮುಗೀತು. ಸೊ ಬಯೋಮೆಟ್ರಿಕಲ್ಲಿ ಹೇಳಿದ ಹಾಗೆ ಆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಏನಿರುತ್ತೆ ಅದನ್ನು ತೊಗೊಳ್ಳಿ. DS 160 ಫಾರ್ಮ್ ಹಳೆಯದು, ಹಾಗೆ ಏನಾದರೂ ಚೇಂಜಸ್ ಇದ್ದರೆ ಹೊಸ DS 160 ಫಾರ್ಮ್ ಕೂಡ ತೊಗೊಳ್ಳಿ. ಅದನ್ನು DS 160 ಫಾರ್ಮ್ನ ನೀವು ಪೋರ್ಟಲಲ್ಲಿ ಅಪ್ಡೇಟ್ ಕೂಡ ಮಾಡಿರಬೇಕು. ಹಾಗೆ ನಿಮ್ಮ ಒಂದು ಕಂಪನಿ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದರೆ ಆ ಕಂಪನಿ ಆಫರ್ ಲೆಟರ್, ರಿಲೀವಿಂಗ್ ಲೆಟರ್, 3 ಮಂತ್ಸ್ ಪೇ ಸ್ಲಿಪ್ಸ್ ಎಲ್ಲ ತೊಗೊಳ್ಳಿ. ನಿಮ್ಮ ಟ್ಯಾಕ್ಸ್ ರಿಟರ್ನ್ಸ್, ಮಿನಿಮಮ್ 3 ಇಯರ್ಸ್ ಟ್ಯಾಕ್ಸ್ ರಿಟರ್ನ್ಸ್ ಇರೋದನ್ನ ಡಾಕ್ಯುಮೆಂಟ್ಸ್ನ ತೊಗೊಳ್ಳಿ. ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಡು ಇಟ್ಕೊಳ್ಳಿ. ಆಧಾರ್ ಕಾರ್ಡ್ ತೊಗೊಳ್ಳಿ, ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಳ್ಳಿ, ಒರಿಜಿನಲ್ ಪಾಸ್ಪೋರ್ಟ್ ತೊಗೊಳ್ಳಿ. ಹಾಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು, ಅದು ವೈಟ್ ಬ್ಯಾಕ್ಗ್ರೌಂಡಲ್ಲೇ ಇರಬೇಕು, ಅದನ್ನು ತೊಗೊಳ್ಳಿ. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ನೂ ಹಾಗೆ ಇನ್ನೊಂದು ಮಿಸ್ ಮಾಡಿದ್ದು ಇನ್ವಿಟೇಷನ್ ಲೆಟರ್. ಈ ಎಲ್ಲ ಚೆಕ್ ಲಿಸ್ಟ್ನೂ ಬಯೋಮೆಟ್ರಿಕಲ್ಲಿ ಹೋಗಬೇಕಾದ್ರೆ ತೊಗೊಂಡಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದೇ ನಮಗೆ ಸ್ಲಾಟ್ಸ್. ನೀವೇ ಬುಕ್ ಮಾಡ್ತಾ ಇದ್ದರೆ ನಾನು ಮುಂಚೆ ಹೇಳಿದ ಹಾಗೆ ನೀವು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ನಿಮಗೆ ಯಾವಾಗ ಸ್ಲಾಟ್ ಸಿಗುತ್ತೋ ಅದ್ರ ಪ್ರಕಾರ ನಮ್ಗೆ ಮಾಡಬೇಕಾಗುತ್ತೆ. ನಾನು ಏಜೆನ್ಸಿ ಕಡೆಯಿಂದ ಮಾಡಿದ್ರಿಂದ ಅವರೇ ಚೆಕ್ ಮಾಡ್ತಾ ಇರ್ತಾಯಿದ್ರು. ಬಟ್ ನಾನು ಅವ್ರಿಗೆ ಹೇಳಿದ್ದು ನನಗೆ ಚೆನ್ನೈ ಆರ್ ಹೈದ್ರಾಬಾದ್ ಇವು ಎರಡೇ ಲೊಕೇಶನಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿದ್ದೆ. ಬಿಕಾಸ್ ನಂಗೆ ನ್ಯೂ ಡೆಲ್ಲಿ, ಕೋಲ್ಕತ್ತಾ, ಮುಂಬೈ ಎಲ್ಲ ಹೋಗೋಕ್ಕೆ ನಂಗೆ ಇಷ್ಟ ಇರಲಿಲ್ಲ, ತುಂಬ ದೂರ ಆಗ್ತಾಯಿತ್ತು. ಸೊ ಲಕ್ಕಿಲಿ ನನಗೆ ಹೈದ್ರಾಬಾದಲ್ಲೇ ನನಗೆ ಮೊನ್ನೆ ಸ್ಲಾಟ್ ಸಿಕ್ತು. ಸೊ ಅಲ್ಲಿ ಏನಾಯಿತು ಅಂತಂತಂದರೆ ಇಂಟರ್ವ್ಯೂಗೆ ಹೋಗಬೇಕಲ್ವ. ಸೊ ಏಜೆನ್ಸಿ ಕಡೆಯಿಂದ ಆಗಿರೋದ್ರಿಂದ ನನಗೆ ಅವರು ಕೆಲವೊಂದು ಮಾಕ್ ಇಂಟರ್ವ್ಯೂಸ್ನೆಲ್ಲ ಮಾಡಿಸಿದ್ರು. ಬಟ್ ಸ್ಟಿಲ್ ಆ ನರ್ವಸ್ನೆಸ್ ತುಂಬ ಅಂದರೆ ತುಂಬ ಆಯಿತು. ಏನು ಕೇಳ್ತಾರೆ ಏನು, ಬಿಕಾಸ್ ನಾವು ತುಂಬ ಹೋಗೋಕ್ಕೂ ಮುಂಚೆ ತುಂಬ ಯೂಟ್ಯೂಬ್ ವೀಡಿಯೋಸ್ಗಳನ್ನೆಲ್ಲ ನೋಡಿಬಿಟ್ಟಿರ್ತೀವಿ. ಕೆಲವೊಬ್ಬರು ಪಾಸಿಟಿವ್ ಆಗಿ ಹೇಳಿರ್ತಾರೆ, ಕೆಲವೊಬ್ಬರು ತುಂಬ ಭಯ ಬೀಳಿಸೋ ಥರ ಹೇಳಿರ್ತಾರೆ, ಕೆಲವೊಬ್ಬರು ಅಯ್ಯೋ ಏನಾಗುತ್ತೋ ಅನ್ನೋ ಥರ. ನನಗೂ ಕೂಡ
ಅಷ್ಟೇ ಆ್ಯಂಗ್ಸೈಟಿ ಇತ್ತು, ತುಂಬ ಅಂದರೆ ತುಂಬ ಆ್ಯಂಗ್ಸೈಟಿ ಇತ್ತು. ನಂಗೆ ರಾತ್ರಿ ಎಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ. ಅಯ್ಯೋ ಇದೇನಾದರೂ ಆಗಿಲ್ಲ ಅಂದರೆ ಹೇಗೆ, ಬಿಕಾಸ್ ಆಗಿಲ್ಲ ಅಂದರೆ ಮತ್ತೆ ಒಂದು 6 ಮಂತ್ಸ್ 1 ಇಯರ್ವರೆಗೂ ನಾನು ಏನೂ ಅಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ ರಿಜೆಕ್ಟ್ ಆದರೆ. ಒಂದು ಸರಿ ರಿಜೆಕ್ಟ್ ಆಗಿಬಿಟ್ರೆ ಆ ಟ್ರೆಂಡ್ ಹಾಗೆ ಹೋಗ್ತಾನೆ ಇರುತ್ತೆ. ನನಗೆ ಆ ಭಯ ತುಂಬ ಅಂದರೆ ತುಂಬ ಇರ್ತಾಯಿತ್ತು. ಏನಾಗುತ್ತೋ ಏನೋ, ಅಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ನಾನು ಯಾವ ಥರ ಆನ್ಸರ್ ಮಾಡ್ತೀನಿ ಏನು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. 1 ಮಾಕ್ ಕಾಲ್ ಆಯಿತು, ಏಜೆನ್ಸಿ ಕಡೆಯಿಂದ 2 ಮಾಕ್ ಕಾಲ್ ಆಯಿತು. ಸ್ಟಿಲ್ ನನಗೆ ಆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇರಲಿಲ್ಲ. ಇವ್ರು ಕೇಳ್ತಿದ್ದಾರೆ ಓಕೆ, ಬಟ್ ಅಲ್ಲಿ ಇಂಟರ್ವ್ಯೂವಲ್ಲಿ ಹೆಂಗೆ ಕೇಳ್ತಾರೆ ಏನು ಅಂತ ಗೊತ್ತಿಲ್ಲ ಅಲ್ವಾ ಅಂತ. ಬಟ್ ಡಿಪೆಂಡ್ಸ್ ಆನ್ ಇಂಟರ್ವ್ಯೂವರ್ ಮೂಡ್ ಹೇಗಿರುತ್ತೆ ಅಲ್ಲಿ ಅಂತ ಮಾತ್ರ ಹೇಳ್ಬೋದು. ಸೊ ನನಗೆ ಫೈನಲಿ ಅಪಾಯಿಂಟ್ಮೆಂಟ್ ಸಿಕ್ತು, ಹೈದರಾಬಾದಲ್ಲೇ ಸಿಕ್ತು. ನಂದು ಅಪಾಯಿಂಟ್ಮೆಂಟ್ ಇದ್ದಿದ್ದು ಬೆಳಗ್ಗೆ 10 ಗಂಟೆಗೆ. ಸೊ ನಾನು ಬೆಳಗ್ಗೆ ಒಂದು 9:30ಗೆಲ್ಲ ಹೋಗ್ಬಿಟ್ಟಿದ್ದೆ. ತುಂಬ ಅಂದರೆ ತುಂಬ ದೊಡ್ಡ ಕ್ಯೂ ಇತ್ತು. ಸೊ ಅಲ್ಲಿ ಹೋಗೋಕ್ಕೂ ಮುಂಚೆ ಅಗೇನ್ ನಮ್ಮದು ನ್ಯೂ DS 160 ಏನಿತ್ತು ಫಾರ್ಮು, ಬಯೋಮೆಟ್ರಿಕಲ್ಲಿ ತೊಗೊಂಡೋಗಿದ್ದು ನ್ಯೂ ಫಾರ್ಮ್ ಏನಿತ್ತು, ಯಾವುದು ನ್ಯೂ ಅಪ್ಡೇಟ್ ಆಗಿತ್ತು ಅದನ್ನೇ ತೊಗೊಂಡು ಹೋಗಬೇಕಾಗತ್ತೆ ನೀವು. ಆ ನ್ಯೂ ಫಾರ್ಮ್ನ ತೊಗೊಂಡು ಹೋಗಿದ್ದೆ. ಹಾಗೆ ಇನ್ವಿಟೇಷನ್ ಲೆಟರ್ ತೊಗೊಂಡು ಹೋಗಿದ್ದೆ. ನಿಮ್ಮ ಕಂಪ್ನಿ ಕಡೆಯಿಂದ ಬಂದಿರೋ ಇನ್ವಿಟೇಷನ್ ಲೆಟರ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ರಿಲೇಟಿವ್ಸ್ ಅವ್ರು, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಅವ್ರು ಯಾರದೇ ಆಗಿರ್ಬೋದು, ಯಾರು ನಿಮ್ಮನ್ನಲ್ಲಿ ಕರ್ಸ್ಕೊತಿದ್ದಾರೆ ಅವ್ರದ್ದು ಇನ್ವಿಟೇಷನ್ ಲೆಟರು, ಅವ್ರದ್ದು ವೀಸಾ, ಅವ್ರದ್ದು ಪಾಸ್ಪೋರ್ಟ್. ಹಾಗೆ ನೀವೇನಾದರೂ ಟೂರಿಸ್ಟ್ ಪರ್ಪಸ್ ಹೋಗ್ತಾ ಇದ್ದರೆ ನಿಮ್ಮದು ಹೋಗೋ ಒಂದು ಫ್ಲೈಟ್ ಟಿಕೆಟು, ಹಾಗೆ ರಿಟರ್ನ್ ಫ್ಲೈಟ್ ಟಿಕೆಟ್ ಕೂಡ ಇರಬೇಕು. ನೀವು ಟೂರಿಸ್ಟ್ ಪರ್ಪಸ್ ಹೋಗ್ತಾ ಇದ್ದರೆ, ನೀವು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ನಿಮ್ಮ ಕಂಪ್ನಿಯಲ್ಲಿ ನೀವೇನಾದರೂ ಲೀವ್ ಅಪ್ಲೈ ಮಾಡಿದರೆ ಅದನ್ನು ಕೂಡ ತೊಗೊಂಡಿಟ್ಕೊಳ್ಳಿ. ಒಂದು ವೇಳೆ ಬಿಸ್ನೆಸ್ ಪರ್ಪಸ್ ಹೋಗ್ತಾ ಇದ್ದಿದ್ರೆ ಆ ಬಿಸ್ನೆಸ್ ಕಡೆಯಿಂದ ಇರೋ ಇನ್ವಿಟೇಷನ್ ಲೆಟರ್ ತೋರಿಸಿದರೆ ಸಾಕು. ನೀವೇನಾದರೂ ಪರ್ಸ್ನಲ್ ಇದರಿಂದ ಹೋಗ್ತಾ ಇದ್ದರೆ, ನೀವು ಹೋಟೆಲ್ ಬುಕ್ಕಿಂಗ್ ಆಗಿರ್ಬೋದು, ಯಾವ ಸಿಟಿಗೆ ಹೋಗ್ತಿದ್ರೆ ಅನ್ನೋದನ್ನು ಡೀಟೇಲಾಗಿ ತೊಗೊಂಡಿಟ್ಕೊಳ್ಳಿ. ಅದು ಆದಮೇಲೆ ಅಫ್ಕೋರ್ಸ್ ನಾನು ಬಯೋಮೆಟ್ರಿಕಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡೋಗಿದ್ನೋ ಆ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ನಾನು ಮತ್ತೆ ಇಟ್ಕೊಂಡಿದ್ದೆ. ಬಿಕಾಸ್ ಅಲ್ಲಿ ಹೇಗಿರುತ್ತೋ ಏನೋ ಅಂತ ಗೊತ್ತಿಲ್ಲ ಅಲ್ವಾ, ಯಾವ ಥರ ಕೇಳ್ಬೋದು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಇಟ್ಕೊಂಡಿದ್ದೆ. ಸೊ ಅಲ್ಲಿ ಮೇನ್ ಇಂಟರ್ವ್ಯೂಗೆ ಹೋಗಬೇಕಾದ್ರೆ 3 ಲೆವೆಲ್ ಚೆಕ್ಸ್ ನಡೆಯುತ್ತೆ. ಫಸ್ಟ್ ಹೋಗಬೇಕಾದ್ರೇ ಒಂದು ಚೆಕ್ ನಡೆಯುತ್ತೆ ಎಲ್ಲ ಡಾಕ್ಯುಮೆಂಟ್ಸು. ಅದಾದಮೇಲೆ ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟ ಮೇಲೆ ಫುಲ್ ಬಾಡಿ ಎಲ್ಲ ಚೆಕ್ ಆಗುತ್ತೆ. ನನ್ನ ಬಾಡಿ ಮೇಲೆ ಜಸ್ಟ್ ಒಂದು ಪಿನ್ಗಳಿತ್ತು, ಸೇಫ್ಟಿ ಪಿನ್ಸ್. ಅದಿದ್ದಿತ್ತು ಅಂತ ಹೇಳಿಬಿಟ್ಟು ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಸಿದ್ರು. ಅಲ್ಲೂ ಕೂಡ ಫೋನ್ ಅಲೋ ಇಲ್ಲ, ಯಾವುದೇ ರೀತಿಯಿಂದ ವಾಚಸ್ ಅಲೋ ಇಲ್ಲ, ಯಾವುದೋ ರೀತಿಯಿಂದ ಎಲೆಕ್ಟ್ರಿಕಲ್ ಐಟಮ್ಸ್ ಯಾವುದು ಅಲೋ ಇರಲ್ಲ ಗೈಸ್. ಬೆಟರ್ ಎಲ್ಲನೂ ತೆಗೆದುಬಿಟ್ಟು ಹೋಗಿ. ಹಾಗೆ ಹೇರ್ಗಳನ್ನು ಈ ಥರ ಬಿಟ್ಕೊಳ್ಳೋಂಗಿಲ್ಲ. ಫೇಸ್ ಯಾವುದು ಕವರ್ ಆಗಿರ್ಬೋದು, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಹೋಗಿರಿ. ಸೊ ಅದೆಲ್ಲ ಒಳಗಡೆ ಹೋಗಬೇಕು. ನೀವು ಹೈದರಾಬಾದ್, ಚೆನ್ನೈ, ಮುಂಬೈ ಯಾವುದೇ ಲೊಕೇಶನ್ ಆದರೂ ಅದನ್ನು ಗೂಗಲಲ್ಲಿ ನೀವು ನಿಮ್ಮ ಲೊಕೇಶನ್ಸ್ಗಳನ್ನು ಅದು ಮುಂಚೆನೇ ಬರುತ್ತೆ ನಿಮಗೆ, ಅದನ್ನು ನೋಡ್ಕೋಬೋದು. ಸೊ ನನಗೆ ಒಳಗಡೆ ಹೋದ್ಮೇಲೆ ತುಂಬ ಎಲ್ಲ ಕ್ಯೂಗಳಿತ್ತು. ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಒಂದು ವೇಳೆ ಬಿಸ್ನೆಸ್ ಪರ್ಪಸ್ ಆಗಿದ್ದರೆ ಬೇರೆ ಕ್ಯೂ ಇರುತ್ತೆ, H1B ಇದ್ದರೆ ಬೇರೆ ಇರುತ್ತೆ, ಒಂದು B1 B2ಗೆ ಬೇರೆ ಇರುತ್ತೆ. ಹಾಗೆ ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟ್ ಇಂಟರ್ವ್ಯೂವರ್ಸ್ ಎಲ್ಲ ಇರ್ತಾರೆ. ಹಾಗೆ ನಿಮಗೇನಾದರೂ ಇಂಗ್ಲೀಷ್ ಬರ್ತಾ ಇದ್ದರೆ ನೀವು ಇಂಗ್ಲೀಷ್ ಪ್ರಿಫರ್ ಮಾಡ್ಬೋದು. ಇಲ್ಲ ನಿಮಗೆ ಟ್ರಾನ್ಸ್ಲೇಟರ್ ಬೇಕು ಅಂತಂತಂದರೆ ಅದಕ್ಕೆ ಅಂತಲೇ ಬೇರೆ ಇರುತ್ತೆ. ನಿಮಗೆ ಲ್ಯಾಂಗ್ವೇಜ್ ಪ್ರಕಾರ ಸೆಕ್ಷನ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಚೂಸ್ ಮಾಡ್ಕೋಬಹುದು. ನಿಮಗೆ ಹಿಂದಿ ಬೇಕು ಅಂತಂದರೆ ಹಿಂದಿ ಟ್ರಾನ್ಸ್ಲೇಟರ್ ಇರುವಂಥ ಒಂದು ಇಂಟರ್ವ್ಯೂವರೇ ಇರುತ್ತೆ. ಹಾಗೆ ಕನ್ನಡ, ಇದು ಸೇಮ್ ಬೋತ್ ಬಯೋಮೆಟ್ರಿಕ್ ಹಾಗೆ ಇಂಟರ್ವ್ಯೂವಲ್ ಎರಡೂ ಕಡೆನೂ ಇದು ಅಪ್ಲೈ ಆಗುತ್ತೆ. ನಾನು ಚೂಸ್ ಮಾಡಿದ್ದು ಅಫ್ಕೋರ್ಸ್ ಇಂಗ್ಲೀಷ್ನ ನಾನು ಚೂಸ್ ಮಾಡಿದ್ದು. ಸೊ ಒಳಗಡೆ ಹೋದ ತಕ್ಷಣ ಕ್ಯೂ ಇರುತ್ತೆ, ಒಬ್ಬರಾದ್ಮೇಲೆ. ಅಲ್ಲಿ ನನಗೆ ಹೇಗೆ ಟೆನ್ಷನ್ ಆಗಿತ್ತು ಅಂತಂದರೆ, ತುಂಬ ಜನದಲ್ಲೇ ರಿಜೆಕ್ಟ್ ಆಗ್ತಾ ಇರುತ್ತೆ. ಯಾವಾಗ ನಿಮ್ಮ ಕೈಯಲ್ಲಿ ನಿಮ್ಮ ಪಾಸ್ಪೋರ್ಟ್ನ ಕೊಟ್ಟರು ಅಂತ ಅಂದ್ಕೊಳ್ಳಿ, ಅದರ ಅರ್ಥ ವೀಸಾ ಅಪ್ರೂವ್ ಆಗಿಲ್ಲ ಅಂತ ಅರ್ಥ. ನಿಮಗೆ ಪಾಸ್ಪೋರ್ಟ್ ಕೊಡದೆ ಅವರೇ ಇಟ್ಕೊಂಡ್ರು ಅಂದರೆ ವೀಸಾ ಅಪ್ರೂವ್ ಆಗಿದೆ ಅಂತ ಅರ್ಥ. ಅದು ಕೂಡ 100% ಇಲ್ಲ, ಬಟ್ ದೇರ್ ಆರ್ 90% ಚಾನ್ಸಸ್ ಆಫ್ ವೀಸಾ ಗೆಟಿಂಗ್ ಸೆಲೆಕ್ಟೆಡ್. ಸೊ ಇದು ಒಂದು ಟ್ರಿಕ್. ನಾನು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ, ತುಂಬ ಜನಕ್ಕೆ ಪಾಸ್ಪೋರ್ಟ್ನ ರಿಟರ್ನ್ ಕೊಡ್ತಾ ಇದ್ದಾರೆ, ಸ್ವಲ್ಪ ಜನದ್ದು ಇಟ್ಕೊತಾ ಇದ್ದಾರೆ. ಹಾಗೆ ನಾನು ಕೆಲವೊಂದು ಕ್ವೆಶನ್ಸ್ನ ಕೂಡ ಕೇಳ್ತಾ ಇದ್ದೆ ಅಲ್ಲಿ ನಿಂತ್ಕೊಂಡು, ಕ್ಯೂವಲ್ಲಿ ನಿಂತ್ಕೊಂಡು. ಅದೊಂಥರ ಭಯ ಆಗ್ತಾಯಿತ್ತು, ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು. ಬಟ್ ನನ್ನ ಸಜೆಷನ್ ಏನಂದರೆ, ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಡೆಫಿನೆಟ್ಲಿ ನಿಮ್ಗೆ ಆ್ಯಂಗ್ಸೈಟಿ ಆದರೂ ಫೀಲ್ ಆಗಲಿ, ಹೇಗೆ ಫೀಲ್ ಆಗಲಿ, ಪ್ರಿಪರೇಷನ್ ಮಾಡ್ಕೊಂಡು ಹೋಗಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನೋಡಿ. ಅದು ನೋಡಿದ್ರೇ ನಮಗೆ ಅರ್ಥ ಆಗೋದು ಯಾವ ರೀತಿ ಕ್ವೆಶನ್ಸ್ ಕೇಳ್ಬೋದು, ನಾವು ಯಾವ ರೀತಿ ಅದಕ್ಕೆ ಆನ್ಸರ್ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅಂತ. ನಾವೇನು ಪ್ರಿಪೇರ್ ಆಗದೆ ಫ್ರೆಶ್ ಮೈಂಡಲ್ಲಿ ಹೋಗೋಣ, ಅಲ್ಲಿ ಏನಾಗುತ್ತೋ ನೋಡೋಣ ಅಂತ ಹೋದರೆ ಡೆಫಿನೆಟ್ಲಿ ಇದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗಿ, ಅಲ್ಲಿ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇವಾಗ ಬರೋದು ಮೇನ್ ಸೆಕ್ಷನ್, ಇಂಟರ್ವ್ಯೂ.
ಇದು ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಅಂದ್ಕೊಳ್ಳಿ. ಇಂಪಾರ್ಟೆಂಟ್ ಇದರಲ್ಲಿ ಏನಾದರೂ ಫೇಲ್ ಆದರೆ ತುಂಬ ಕಷ್ಟ. ಯಾಕಂದರೆ ಬಯೋಮೆಟ್ರಿಕಲ್ಲಿ ಏನೂ ಕೇಳಿರಲ್ಲ, ಮೇನ್ ಇರೋದೇ ಇಂಟರ್ವ್ಯೂವಲ್ಲಿ. ಇದನ್ನು ನೀವು ಎಷ್ಟು ಕಾನ್ಫಿಡೆಂಟಾಗಿ ಮಾಡ್ತೀರೋ ಅಷ್ಟು ಕಾನ್ಫಿಡೆಂಟ್. ಇಂಟರ್ವ್ಯೂವಲ್ಲಿ ಫಸ್ಟ್ ಥಿಂಗ್ ನಿಮ್ಮ ಪ್ರೆಸೆಂಟೇಷನ್ ಹೇಗಿರುತ್ತೆ ಅಂತ. ಸೊ ನೀವು ಒಳ್ಳೆ ಡ್ರೆಸ್ಅಪ್ ಮಾಡ್ಕೊಂಡು ಹೋಗಿರಿ. ಕೆಲವೊಬ್ರು ಹೇಳ್ತಾರೆ ಮೇಕಪ್ ಹಾಕ್ಕೋಬಾರ್ದು, ತುಂಬ ಪ್ರೊಫೆಷ್ನಲ್ ಆಗು ಹೋಗಬಾರ್ದು, ತುಂಬ ಕ್ಯಾಜುವಲ್ ಆಗು ಹೋಗಬಾರ್ದು. ಬಿ ಯು ಅಷ್ಟೇ. ನಿಮ್ಗೆ ಹೇಗಿಷ್ಟನೋ ಯಾವುದು ಒಂದು ಲುಕ್ ಪ್ರೆಸೆಂಟಬಲ್ ಆಗಿರುತ್ತೋ ಆ ಥರ ರೆಡಿಯಾಗಿ ಹೋಗಿ. ಅದು ಬಿಟ್ಬಿಟ್ಟು ಜಾಸ್ತಿ ಪ್ರೊಫೆಷ್ನಲ್ ಆಗಿ ಹೋಗೋದು ಬೇಡ, ಜಾಸ್ತಿ ಕ್ಯಾಜುವಲ್ ಆಗಿ ಹೋಗೋದು ಬೇಡ, ಡೀಸೆಂಟ್ ಲುಕ್ಕಲ್ಲಿ ಹೋಗಿರಿ. ಹೇಳಿದ ಹಾಗೆ ಹೇರ್ನ ಟೈ ಮಾಡ್ಕೊಳ್ಳಿ. ಹುಡುಗರಾದರೆ ಅಫ್ಕೋರ್ಸ್ ನಾರ್ಮಲ್ ಫಾರ್ಮಲ್ ಹಾಕ್ಕೊಂಡು ಹೋಗಿರಿ. ಸೊ ಬೇಸಿಕ್ ಪ್ರೆಸೆಂಟಬಲ್ ಇರಬೇಕು. ಹಾಗೆ ಬಿ ಕಾನ್ಫಿಡೆಂಟ್. ವೆನ್ ಯು ಆರ್ ಟಾಕಿಂಗ್ ಅಲ್ವಾ, ನೀವು ಮಾತಾಡಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿರುತ್ತೋ ಅಷ್ಟು ಕಾನ್ಫಿಡೆಂಟ್. ನರ್ವಸ್ ಆಗಿಬಿಡಿ. ಬಿಕಾಸ್ ಇಂಟರ್ವ್ಯೂವರ್ಗೆ ಏನಾದರೂ ನೀವು ನರ್ವಸ್ ಆಗಿದ್ದೀರಾ ಅಂತ ಗೊತ್ತಾದರೆ ಇವ್ರು ಏನೋ ಸುಳ್ಳು ಹೇಳ್ತಾ ಇದ್ದಾರೆ, ಏನೋ ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಬಿ ಕಾನ್ಫಿಡೆಂಟ್. ನೀವು ಯಾವ ವಿಷಯಕ್ಕೆ ಹೋಗ್ತಿದ್ದೀರೋ ಅದನ್ನು ಕರೆಕ್ಟಾಗಿ ಹೇಳಿ. ಅಲ್ಲಿ ನಿಜ ಹೇಳಿದ್ರೆ ಮಾತ್ರ ವರ್ಕ್ ಆಗೋದು. ಓಕೆ. ಸೊ ನಾನಲ್ಲಿ ಹೋದೆ, ನಂದು ಟರ್ನ್ ಬಂತು. ನಾನಲ್ಲಿ ಹೋದ ತಕ್ಷಣ ಅವರು ಫಸ್ಟ್ ಕೇಳಿದ್ದು ಪರ್ಪಸ್ ಆಫ್ ವಿಸಿಟ್. ನಾವು ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ, ಯಾವ ಒಂದು ಕಾರಣಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ನೀವು ಕ್ಲಿಯರಾಗಿ ಹೇಳಬೇಕಾಗುತ್ತೆ. ತುಂಬ ಲೆಂತಿ ಎಕ್ಸ್ಪ್ಲನೇಷನ್ ಕೊಡಬಾರ್ದು. ಎನಿ ಕ್ವೆಶನ್, ಅದು ಒಂದೇ ಕ್ವೆಶನ್ ಅಂತಲ್ಲ, ಯಾವುದೇ ಕ್ವೆಶನ್ಗೂ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಮಾಡಬೇಕು. ಹಾಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಅಲ್ಲಿ ಪರ್ಪಸ್ನ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು. ಯಾವುದೇ ಆಗಿರ್ಬೋದು, ಲೆಂತಿಯಾಗಿ ಯಾವುದಕ್ಕೂ ಆನ್ಸರ್ ಮಾಡಬೇಡಿ. ಸೊ ವಾಟ್ ಈಸ್ ಯುವರ್ ಪರ್ಪಸ್ ಆಫ್ ವಿಸಿಟ್ ಅಂತ ಕೇಳಿದರು. ಸೊ ಅದನ್ನು ನಾವು ಆ ಪರ್ಪಸ್ನ ಎಕ್ಸ್ಪ್ಲೇನ್ ಮಾಡಿದೆ, ಜಸ್ಟ್ ಇನ್ ಒನ್ ಲೈನರ್. ಸೊ ಅದಾದಮೇಲೆ ಡ್ಯೂರೇಷನ್ ಏನು ಅಂತ ಕೇಳ್ತಾರೆ, ಆ ಡ್ಯೂರೇಷನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಆ್ಯಂಡ್ ನೀವು ಅಲ್ಲಿಗೆ ಹೋಗ್ತಾ ಇರೋದಕ್ಕೆ ಎಕ್ಸ್ಪೆನ್ಸಸ್ ಎಲ್ಲ ಯಾರು ನೋಡ್ಕೊಳ್ತಿದ್ದಾರೆ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತಲೂ ಕೇಳ್ತಾರೆ. ಸೊ ಅದನ್ನು ನೀವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ಹೇಳಬೇಕು, ಈ ಥರ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಸೊ ನಂದು ಇಷ್ಟೇ ಆದಂಥ ಸೇವಿಂಗ್ಸ್ ಇದೆ, ಅದಕ್ಕೆ ಅಂತ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಅಲ್ಲಿ ಬರೋದೇ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಎಲ್ಸ್ ನಿಮ್ಮ ಸ್ಯಾಲ್ರಿ ಡೀಟೇಲ್ಸ್. ಓಕೆ. ಸೊ ಅದನ್ನು ಹೇಳ್ಬೋದು, ನಾನು ಈ ಡೆಸಿಗ್ನೇಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಇಷ್ಟು ಇನ್ಕಮ್ ಬರುತ್ತೆ, ಸೊ ಇಷ್ಟರಲ್ಲಿ ನಾನು ಇಷ್ಟೊಂದು ಸೇವಿಂಗ್ಸ್ನ ಮಾಡ್ಕೊಂಡಿದ್ದೀನಿ, ಸೊ ನಾನು ಸೆಲ್ಫ್ ನೋಡ್ಕೊಳ್ತೀನಿ ಅಂತ. ಇಲ್ಲ ನೀವಲ್ಲಿ ನಿಮ್ಮ ಹಸ್ಬೆಂಡ್ ಮೀಟಾಗಕ್ಕೆ ಹೋಗ್ತಿದ್ದೀರಾ ಅಥವಾ ನಿಮ್ಮ ಕಂಪನಿ ಪರ್ಪಸ್ಸಲ್ಲಿ ಹೋಗ್ತಾ ಇದ್ದರೆ, ಇಲ್ಲ ನನಗೆ ಕಂಪನಿ ನೋಡ್ಕೊಳ್ಳುತ್ತೆ, ಸೊ ಆ್ಯಸ್ ಕಂಪನಿ ಇನ್ವೈಟೆಡ್ ಮಿ ದೇರ್, ಸೊ ಇದನ್ನೆಲ್ಲ ಎಕ್ಸ್ಪೆನ್ಸಸ್ನ ಕಂಪನಿ ನೋಡ್ಕೊಳ್ಳುತ್ತೆ ಅಂತ ಅನ್ನೋದನ್ನು ಹೇಳ್ಬೋದು. ಅದಕ್ಕೆ ಪ್ರೂಫ್ ಆಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರಬೇಕು. ಕಂಪನಿ ಕಡೆಯಿಂದ ಅಂದರೆ ಡಾಕ್ಯುಮೆಂಟ್ ಇರಬೇಕು. ಅಥವಾ ನಿಮ್ಮ ಹಸ್ಬೆಂಡ್ ಅವ್ರ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಸಿಸ್ಟರ್ ಯಾರೇ ಆಗಿರ್ಬೋದು, ಅಥವಾ ನಿಮ್ಮ ಬ್ರದರ್ ಯಾರೇ ಆಗಿರ್ಬೋದು, ಅವ್ರು ಏನಾದರೂ ನೋಡ್ಕೊತಾ ಇದ್ದರೆ ಅವ್ರ ಕಡೆಯಿಂದನೂ ಒಂದು ಇನ್ವಿಟೇಷನ್ ಲೆಟರಲ್ಲಿ ಏನಿದೆ ಅದು ಇನ್ಫಾರ್ಮ್ ಆಗಿರಬೇಕು. ಸೊ ನೀವು ನಿಮ್ಮ ರಿಲೇಟಿವ್ಸ್ನ ಅಥವಾ ಕಂಪ್ನಿನ ಮೀಟಾಗಕ್ಕೆ ಹೋಗಿದರೆ ಆ ಇನ್ವಿಟೇಷನ್ ಲೆಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಅಲ್ಲಿ ತೋರಿಸಲೇಬೇಕು. ಸೊ ಅದಾದಮೇಲೆ ನೀವು ಬೇರೆ ಕಂಟ್ರಿಗೆ ಏನಾದರೂ ಟ್ರಾವೆಲ್ ಮಾಡಿದ್ರಾ ಅಂತಲೂ ಕೇಳ್ತಾರೆ. ಸೊ ನಾನು ಕೆಲವೊಂದು ಕಂಟ್ರಿಗೆ ಟ್ರಾವೆಲ್ ಮಾಡಿದ್ರಿಂದ ಸೊ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಯಾವ್ಯಾವ ಕಂಟ್ರಿಗೆ ನಾನು ಟ್ರಾವೆಲ್ ಮಾಡಿದ್ದೆ ಅಂತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವೇನಾದರೂ ಬೇರೆ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡಿದರೆ DS 160 ನೀವು ಯಾವ್ಯಾವ ಕಂಟ್ರಿಗೆ ಟ್ರಾವೆಲ್ ಮಾಡಿದ್ರಿ ಅನ್ನೋದನ್ನು ಮೆನ್ಷನ್ ಮಾಡಿದರೆ ಒಳ್ಳೆಯದು. ಸೊ ನಾನು ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ನನಗೆ 4th ಕ್ವೆಶನ್ ಬಂದುಬಿಟ್ಟು, ನಾನು ಕಂಪ್ನೀಲಿ ಏನು ವರ್ಕ್ ಮಾಡ್ತಾಯಿದ್ದೀನಿ, ಯಾವ ಡೆಸಿಗ್ನೇಷನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ನನ್ನ ಇನ್ಕಮ್ ಏನು ಅನ್ನೋದನ್ನು ಕೂಡ ಅವರು ಕೇಳಿದರು. ಸೊ ಅದನ್ನು ಕೂಡ ನಾನು ಹೇಳಿದೆ. ನನಗೆ ಕ್ವೆಶನ್ಸ್ ಕೇಳಿದ್ದು ಇಷ್ಟೇ, ಇದು ಬಿಟ್ಟರೆ ಬೇರೆ ಏನೂ ಕ್ವೆಶನ್ಸ್ ಕೇಳಿಲ್ಲ. ಬಟ್ ನಿಮಗೆ ಬೇರೆ ಏನೇನು ಕ್ವೆಶನ್ಸ್ ಕೇಳ್ಬೋದು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ. ಸೊ ಪರ್ಪಸ್ ಆದಮೇಲೆ ನಿಮ್ಮ ಟ್ರಾವೆಲ್ ಬುಕ್ಕಿಂಗ್ ಆಗಿದೆನಾ, ಯಾವ್ಯಾವ ಡೇಟ್ಗೆ ಆಗಿದೆ ಅನ್ನೋದನ್ನು ಅವರು ಕೇಳ್ತಾರೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಹಾಗೆ ನೀವು ರಿಟರ್ನ್ ಬರೋದಕ್ಕೆ, ಇಂಡಿಯಾಗೆ ಮತ್ತೆ ರಿಟರ್ನ್ ಬರೋದಕ್ಕೆ ಮೇನ್ ರೀಸನ್ ಏನಿದೆ ಅನ್ನೋದನ್ನು ಕೇಳ್ತಾರೆ. ಬಿಕಾಸ್ ಅವ್ರಿಗೆ ಡೌಟ್ ಬರಬಾರ್ದು, ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜಾಬ್ ಹುಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ತೀರಾ ಅನ್ನೋ ಒಂದು ಏನಾದರೂ ಡೌಟ್ ಬಂದರೆ ತುಂಬ ಕಷ್ಟ. ಸೊ ನನಗೆ ಈ ಕ್ವೆಶನ್ಸ್ ಕೇಳಿದಾಗ ಮೈ ಆನ್ಸರ್ ವಾಸ್ ವೆರಿ ಕ್ಲಿಯರ್. ನಾನು ನನ್ನ ಫ್ಯಾಮ್ಲಿ ಇಲ್ಲಿರೋದ್ರಿಂದ ಅಥವಾ ನನ್ನ ಪ್ರಾಪರ್ಟೀಸ್ ಇಲ್ಲಿರೋದ್ರಿಂದ ನನಗೆ ಅಲ್ಲಿ ಇರೋದಕ್ಕೆ ಯಾವುದೇ ರೀಸನ್ಸ್ಗಳು ಇಲ್ಲದೆ ಇರೋ ಥರ ನಾನು ಆನ್ಸರ್ನ ಕೊಟ್ಟಿದ್ದೆ. ಸೊ ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಗೈಸ್. ಸೊ ನೀವು ಇದನ್ನು ಎಷ್ಟು ಟ್ಯಾಕಲ್ ಆಗಿ, ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಸಿಷನ್ಸ್ ರಿಲೇ ಆಗಿರುತ್ತೆ ಸ್ವಲ್ಪ ಮಟ್ಟಿಗೆ. ಸೊ ಹಾಗಾಗಿ ನೀವು ಇಂಡಿಯಾಗೆ ಬರೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ತುಂಬ ಕ್ಲಿಯರಾಗಿ ಆನ್ಸರ್ ಮಾಡಬೇಕಾಗುತ್ತೆ.
ಅದಾದಮೇಲೆ ಅಲ್ಲಿ ಎಲ್ಲಿ ಸ್ಟೇ ಮಾಡ್ತಿದ್ದೀರಾ ಏನು ಅನ್ನೋದನ್ನು ಕೇಳ್ತಾರೆ. ಇದು ಎಲ್ಲ ಒಂದು ಇಂಟರ್ವ್ಯೂ ಪ್ರಾಸೆಸ್ ಏನಿದೆಯಲ್ಲ, ಇಟ್ ವಿಲ್ ಟೇಕ್ ಪ್ಲೇಸ್ ಇನ್ 5 ಮಿನಿಟ್ಸ್. ನಿಮಗೆ ಆ 5 ಮಿನಿಟ್ಸಲ್ಲಿ ಜಾಸ್ತಿನೂ ಕ್ವೆಶನ್ಸ್ ಕೇಳ್ಬೋದು, ಇಲ್ಲಾಂದರೆ ಜಸ್ಟ್ 1-2 ಕ್ವೆಶನ್ಸಲ್ಲೂ ಕ್ಲೋಸ್ ಮಾಡ್ಬೋದು. ನಾನು ಕೇಳಿರೋದು ಜಸ್ಟ್ 4 ಕ್ವೆಶನ್ಸ್. ಪರ್ಪಸ್ ಆಫ್ ವಿಸಿಟ್, ಯಾವ ಕಂಪ್ನೀಲಿ ಏನು ಡೆಸಿಗ್ನೇಷನ್ ಇದೆ ನನಗೆ, ಆ್ಯಂಡ್ ನನ್ನ ಎಕ್ಸ್ಪೆನ್ಸಸ್ ನಾನು ನೋಡ್ಕೋತಿದ್ದೀನಾ ಇಲ್ವಾ ಅಂತ, ನಾನು ನೋಡ್ಕೋತಿದ್ದೇನೆ ಅಥವಾ ಬೇರೆ ಯಾರು ನೋಡ್ಕೋತಿದ್ದಾರೆ ಅಂತ, ಹಾಗೆ ಯಾವ್ಯಾವ ಕಂಟ್ರಿನ ನಾನು ಟ್ರಾವೆಲ್ ಮಾಡಿದ್ದೀನಿ, ಹಾಗೆ ನನಗೆ ಇಂಡಿಯಾಗೆ ಬರೋದಕ್ಕೆ ಏನು ರೀಸನ್. ಇದು 4 ಕ್ವೆಶನ್ಸ್ ಮಾತ್ರ ನನಗೆ ಕೇಳಿದ್ದು. ಇಟ್ ವಾಸ್ ಜಸ್ಟ್ ಅಬೌಟ್ 3 ಮಿನಿಟ್ಸ್ ಅಷ್ಟೇ. ಸೊ ದೆನ್ ಫೈನಲಿ ಇದೆಲ್ಲ ಆಯಿತು. ತುಂಬ ಜನದ್ದು ರಿಜೆಕ್ಟ್ ಆಗ್ತದೆ ನೋಡಿಬಿಟ್ಟು ನನಗೆ ಆಲ್ರೆಡಿ ಇದಾಯಿತು. ಆ್ಯಂಡ್ ಅಗೇನ್ ದೇ ವಿಲ್ ಚೆಕ್ ಬಯೋಮೆಟ್ರಿಕ್ ಒನ್ಸ್ ಅಗೇನ್ ಟು ಮ್ಯಾಚ್ ಇಟ್. ಮುಂಚೆದು ನಾವು ಬಯೋಮೆಟ್ರಿಕ್ ಏನು ಕೊಟ್ಟಿರ್ತೀವೋ ಅದು ಇದು ಮ್ಯಾಚ್ ಆಗಬೇಕು ಅಂತ. ಅದಾದಮೇಲೆ ಫೈನಲಿ ನಾನು ಕೈಕಾಲೆಲ್ಲ ನಡುಗ್ತಾ ಇತ್ತು, ನನಗೆ ಏನಾಗುತ್ತೆ ಇವಾಗ ಪಾಸ್ಪೋರ್ಟ್ ಕೊಟ್ಬಿಡ್ತಾರಾ ಹೇಗೆ ಅಂತ. ಬಟ್ ನನ್ನ ಪಾಸ್ಪೋರ್ಟ್ನ ಇಟ್ಕೊಂಡ್ರು. ಅಲ್ಲೇ ನಂಗೆ ಅರ್ಥ ಆಯಿತು, ಓ ಮೈ ಗಾಡ್, ಓಕೆ ನಂದು ಇವಾಗ ಪಾಸ್ಪೋರ್ಟ್ ವೀಸಾಗೆ, ಬಿಕಾಸ್ ಅವ್ರು ಪಾಸ್ಪೋರ್ಟ್ ಇಟ್ಕೊಳ್ಳೋದೇನಂದರೆ ವೀಸಾ ಪ್ರಿಂಟ್ ಮಾಡೋದಕ್ಕೆ. ಸೊ ಅವ್ರು ಪಾಸ್ಪೋರ್ಟ್ನ ಇಟ್ಕೊಂಡು ನಮ್ಮ ಅಡ್ರೆಸ್ಗೆ ಅದನ್ನು ಸೆಂಡ್ ಮಾಡ್ತಾರೆ. ನಾವು ಯಾವ ಅಡ್ರೆಸ್ ಕೊಟ್ಟಿರ್ತೀವಲ್ವ ಅದಕ್ಕೆ ಸೆಂಡ್ ಮಾಡ್ತಾರೆ. ಅದು ಒಂದು ಮಿನಿಮಮ್ ಏನಿಲ್ಲ ಅಂದರೂ 1 ವೀಕ್ ತೊಗೊಳುತ್ತೆ. ಐ ವಾಸ್ ಸೋ ಹ್ಯಾಪಿ. ಒಂದ್ಸರಿ ಪಾಸ್ಪೋರ್ಟ್ ಇಟ್ಕೊಂಡ ತಕ್ಷಣ ನನಗೆ ಅರ್ಥ ಆಯಿತು, ಓಕೆ 90% ಐಮ್ ಕೈಂಡ್ ಆಫ್ ಡನ್. ಅದಾದಮೇಲೆ ಇನ್ನೊಂದು ಚೆಕ್ಗೆ ಹೋಗಿರುತ್ತೆ, ಅದು ಇಲ್ಲ ನಮ್ಮ DS 160, ಹಾಗೆ ನಾವು ಕೊಟ್ಟಿರೋ ಆನ್ಸರ್ಸು ಅದೆಲ್ಲ ಮ್ಯಾಚ್ ಆಗ್ತಾ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ನಮಗೆ ವೀಸಾ ಪ್ರಿಂಟ್ ಆಗೋದು. ಸೊ ಅದು ಒಂದು ಚೆಕ್ಸ್ ಇತ್ತು. ಬಟ್ ಆಲ್ಮೋಸ್ಟ್ ಈ ವೀಸಾ ಪ್ರಾಸೆಸಲ್ಲಿ ಸೆಲೆಕ್ಟ್ ಆಗಿದೆ ಅಂತಂದರೆ 99% ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಬಟ್ 1% ಡೆಫಿನೆಟ್ಲಿ ಎಸ್ ರಿಜೆಕ್ಷನ್ಸ್ ಆಗುತ್ತೆ, ಈವನ್ ಆಫ್ಟರ್ ಇಂಟರ್ವ್ಯೂ ಆಲ್ಸೋ. ಅದು ಕೂಡ ಮೇಜರಾಗಿ ಏನಾದರೂ ನಾವು ಮಿಸ್ಮ್ಯಾಚ್ ಮಾಡಿದರೆ ಮಾತ್ರ. ಸೊ ಇಷ್ಟೆಲ್ಲ ಪ್ರಾಸೆಸ್ ಆದಮೇಲೆ ನಾನು ವೀಸಾ ಎಲ್ಲ ಇಟ್ಕೊಂಡ್ರು. ದೆನ್ ವಿತಿನ್ ಅ 10 ಡೇಸ್ ಐ ಗಾಟ್ ಮೈ ವೀಸಾ. ಸೊ ಅದು ಡಿಪೆಂಡ್ಸ್. ಕೆಲವೊಬ್ಬರಿಗೆ 2 ಇಯರ್ಸ್ಗೆ ಬರುತ್ತೆ, 2 ಇಯರ್ಸ್ ಡ್ಯೂರೇಷನ್ ಬರುತ್ತೆ, ಕೆಲವೊಬ್ಬರಿಗೆ 1 ಇಯರ್ ಡ್ಯೂರೇಷನ್ಗೆ ಬರುತ್ತೆ, ಕೆಲವೊಬ್ಬರಿಗೆ 10 ಇಯರ್ಸ್ಗೆ ಬರುತ್ತೆ. ಐ ಗಾಟ್ ಇಟ್ ಫಾರ್, ಆ್ಯಂಡ್ ಫೈನಲಿ ನನ್ನ ವೀಸಾ ಅಪ್ರೂವ್ ಆಯಿತು. US ವೀಸಾ ಅಪ್ರೂವ್ ಆಯಿತು. ಐ ಗಾಟ್ ಇಟ್ ಫಾರ್ 10 ಇಯರ್ಸ್. ಎಸ್, ಐ ಗಾಟ್ ಇಟ್ ಫಾರ್ 10 ಇಯರ್ಸ್ ವೀಸಾ. B1 B2 ವೀಸಾ, ನನ್ನ ಬಿಸ್ನೆಸ್ ವಿಸಿಟ್ ಹಾಗೆ ಟೂರಿಸ್ಟ್ ವೀಸಾ ಎರಡಕ್ಕೂ ಇದು ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಆಲ್ ಅಬೌಟ್ ವೀಸಾ ಪ್ರಾಸೆಸ್ ಅಂತ ಹೇಳ್ಬೋದು. ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಇದರಲ್ಲಿ ವೀಸಾ ಪ್ರಾಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಇನ್ನೂ ಏನಾದರೂ ಪಾಯಿಂಟರ್ಸ್ ಮಿಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಆನ್ಸರ್ ಮಾಡೋಕ್ಕಾದರೆ ಡೆಫಿನೆಟ್ಲಿ ನಾನಲ್ಲಿ ಕಾಮೆಂಟ್ಸಲ್ಲಿ ಆನ್ಸರ್ ಮಾಡ್ತೀನಿ. ಇದಾದಮೇಲೆ US ಇದು ನೀವು ಟಿಕೆಟ್ ಬುಕ್ ಮಾಡ್ಕೊಂಡಾಗ ಅಲ್ಲೂ ಕೂಡ ಕೆಲವೊಂದು ಕ್ವೆಶನ್ಸ್ನ ಕೇಳ್ತಾರೆ. ಸೊ ನೀವು ಟ್ರಾವೆಲ್ ಮಾಡಬೇಕಾದ್ರೆ US ಇಮಿಗ್ರೇಷನಲ್ಲಿ ತುಂಬ ಕ್ವೆಶನ್ಸ್ ಕೇಳ್ತಾರೆ. ಅಲ್ಲಿ ಅವರು ಅಪ್ರೂವ್ನೂ ಮಾಡ್ಬೋದು, ಹೋಗೋಕ್ಕೆ ನಿಮಗೆ ಅಪ್ರೂವ್ ಮಾಡ್ದೇ ಇರ್ಬೋದು. ಬಟ್ ಅಲ್ಲಿ ಯೂಸ್ ಆಗೋದೇನಪ್ಪ ಅಂತಂದರೆ ನಿಮ್ಮ ಒಂದು US ಟ್ರಾವೆಲ್ ಮಾಡ್ತಿರೋದಕ್ಕೆ ಟಿಕೆಟ್ಸ್ ಆಗಿರ್ಬೋದು, ಹಾಗೆ ಇನ್ವಿಟೇಷನ್ಸ್ ಲೆಟರ್ ಆಗಿರ್ಬೋದು, ಏನಕ್ಕೆ ಪರ್ಪಸ್ ಹೋಗ್ತಾ ಇದ್ದೀರಾ ಅದಕ್ಕೆಲ್ಲನೂ ಡೀಟೇಲ್ ಆಗಿರಬೇಕು. ಅದ್ರದ್ದು ಪ್ರಾಸೆಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ತಿಳಿಸ್ತೀನಿ. ಬಟ್ ಇಲ್ಲಿವರೆಗೂ US ವೀಸಾ ಪ್ರಾಸೆಸ್ ಬಂದುಬಿಟ್ಟು ಇದು. ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತಿದ್ದೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಲವ್ ಯು ಆಲ್.